ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಸಿಟಿಟಿಗೆ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳ ಪೈಕಿ ಇದೀಗ ಕೆಲವೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಬ್ಸರ್ವರ್ ಕನ್ಸರ್ಟ್ ಅಂತಕ್ಕಂಥದ್ದು ಒಂದು ಬರ್ತಿದೆ. ಲಾಸ್ಟ್ ಡೇಟ್ ಜನವರಿ 27 ಅಂತ ಕೊಟ್ಟಿದ್ದಾರೆ 2026. ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ವಾಟ್ ಈಸ್ ಅಬ್ಸರ್ವರ್ ಕನ್ಸರ್ಟ್ ಅಂತಕ್ಕಂಥ ಒಂದು ಕ್ವಶನ್ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಕ್ಯಾಂಡಿಡೇಟ್ಸ್ಗೆ ಇರುವಂಥದ್ದಾಗಿರುತ್ತೆ. ಸೊ ಯಾರಿಗೆ ಸಂಬಂಧಪಡುತ್ತೆ, ಏನು ಮಾಡಬೇಕಿರುತ್ತೆ, ನೀವೇನಾರು ಮಾಡಬೇಕಾ ಅಥವಾ ಯಾರ ಹತ್ರ ಏನು ಕೇಳಬೇಕು ಅಥವಾ ಏನಿದು ಅಂತಕ್ಕಂಥ ಒಂದು ಗೊಂದಲದಲ್ಲಿದ್ದೀರಾ. ಒಂದು ಸಿಟಿಟಿ ಎಕ್ಸಾಮ್ನ ಒಂದು ಗೊಂದಲ ಅಥವಾ ಪರೀಕ್ಷೆಯ ದಿನಾಂಕಗಳಾಗಿರ್ಬೋದು ಅಥವಾ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇನು ಸ್ಟಡಿ ಮಾಡಬೇಕು ಹಾಗೆ ಹೀಗೆ ಅಂತಾನೆ ಕೆಲವೊಂದು ಗೊಂದಲಗಳು ಕಾಮನ್ ಆಗಿರುತ್ತೆ. ಅದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಗೊತ್ತಿಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಅಥವಾ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದಾಗ ಕಾಮನ್ ಆಗಿ ಇದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ಒಂದು ಸಿಇಟಿ ಇಟಿ ಅಂತಕ್ಕಂಥದ್ದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ, ಕಾಮನ್ ಆಗಿ ಒಂದು ಸೆಂಟ್ರಲ್ ಲೆವೆಲ್ ನಡೆಯೋದ್ರಿಂದ ಆಲ್ಮೋಸ್ಟ್ ಇದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಆ ಒಂದು ರೀಸನ್ ಇಂದ ಕನ್ನಡದಲ್ಲೂ ಕೂಡ ಮಾಹಿತಿಗಳು ಸಿಗದೆ ಹೋಗೋದಾಗಿರುತ್ತೆ. ಆ ಒಂದು ರೀಸನ್ ಇಂದ ಕೆಲವೊಂದು ಪ್ರಶ್ನೆ ಡೌಟ್ಸ್ ಅಂತೂ ಇದೇ ಇಟ್ಕೊಂಡಿರ್ತೀರಾ. ಸೊ ಆ ಕಾರಣಕ್ಕೆ ಕನ್ನಡದಲ್ಲಿ ಸಿಟಿಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂತ ಇದ್ರೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಉಚಿತವಾಗಿ ಸಿಟಿಟಿ ಮಾಹಿತಿಗಳನ್ನು ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಕನ್ನಡದ ಯೂಟ್ಯೂಬ್ ಚಾನಲ್ ಅಂತ ಕೂಡ ತಿಳಿಸ್ತಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಲ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಅಲ್ಲಿ ಕೂಡ ಫಾಲೋ ಮಾಡಬಹುದಾಗಿರುತ್ತೆ, ಜಾಯಿನ್ ಕೂಡ ಆಗ್ಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಈಗ ನಾವು ಸಿಟಿಟಿ ಎಕ್ಸಾಮ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ, ಜನವರಿ ತಿಂಗಳ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ನೆಲ್ಲ ಒಂದು ಡೇಟ್ ಎಲ್ಲ ಕ್ಲೋಸ್ ಆಗಿರೋದಾಗಿರುತ್ತೆ. ಸೊ ಕಾಮನ್ ಆಗಿ ಈಗ ಒಂದು ಜನವರಿ ತಿಂಗಳ 23ನೇ ತಾರೀಕು 2026ರಂದು ಇಲಾಖೆ ಕಡೆಯಿಂದ ಕೆಲವೊಂದು ಮಾಹಿತಿ ಬಂತು. ಇಲಾಖೆ ಅನ್ನೋದಕ್ಕಿಂತ CBSE ಬೋರ್ಡ್ ಏನಿದೆಯಲ್ಲ, ಅವರು ಅಡ್ಮಿಟ್ ಕಾರ್ಡ್ ಏನು ಪ್ರಕಟ ಮಾಡಿಲ್ಲ ಅವತ್ತು. ಬಟ್ ಆದರೆ ಒಂದು ಎಕ್ಸಾಮ್ ಸಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ಅಬ್ಸರ್ವರ್ ಕನ್ಸಲ್ಟ್ ಅಂತ ಕೆಲವೊಂದು ಆಪ್ಷನ್ ಬರ್ತಿರೋದಾಗಿರುತ್ತೆ. ಅದರಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಪ್ರಶ್ನೆ ಆಗ್ತಿರೋದು, ಅಬ್ಸರ್ವರ್ ಕನ್ಸಲ್ಟ್ ಅಂದ್ರೆ ಏನು, ಯಾರಿದು, ಏನನ್ನ ಮಾಡಬೇಕಿರುತ್ತೆ, ಇವ್ರ ಕೆಲಸ ಏನು, ಹಾಗೆ ಹೀಗೆ ನಿಮಗೆ ಸಂಬಂಧಪಡುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾದರೆ ಫೆಬ್ರವರಿ ತಿಂಗಳ 8ನೇ ತಾರೀಕು 7ನೇ ತಾರೀಕು ಹಾಗೆ ಹೀಗೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ನಿಮ್ಗೆ ಏನಿದಾವಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳಲ್ಲಿ ಒಂದು ಡೌಟ್ಸ್ಗಳು ಕೂಡ ಇರೋದಾಗಿರುತ್ತೆ. ಅದಕ್ಕೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತಾ ಇದೀವಿ. ಈಗ ಅಬ್ಸರ್ವರ್ ಕನ್ಸಲ್ಟ್ ಅಂತ ಅಲ್ಲಿ ಬರ್ತಿರೋದಕ್ಕೆ ಲೇಟೆಸ್ಟ್ ನ್ಯೂಸ್ ಅಲ್ಲಿ ಏನಿದು ಅಂತ ಹೇಳಿದ್ರೆ, ಅಬ್ಸರ್ವರ್ ಕನ್ಸಲ್ಟ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ಇವಾಗ ಎಕ್ಸಾಮ್ ಅಲ್ಲಿ ಕಾಮನ್ ಆಗಿ ಇನ್ವಿಸಿಲೇಟರ್ ಅಂತ ಏನು ಕರೀತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಬ್ಸರ್ವರ್ ಕನ್ಸಲ್ಟ್ ಅಂದ್ರೆ ಅವರು ಫೆಬ್ರವರಿ 7ನೇ ತಾರೀಕು ಅಥವಾ 8ನೇ ತಾರೀಕು ನಿಗದಿಯಾಗಿರ್ತಕ್ಕಂಥ ಎಕ್ಸಾಮ್ ಏನಿದೆಯಲ್ಲ, ಅದರಲ್ಲಿ ಅವರು ಕಾರ್ಯನಿರ್ವಹಿಸ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟು ಇನ್ನೊಂದು ಮತ್ತೊಂದು ಮಾಡೋ ಅವರ ಕೆಲಸ ಆಗಿರುತ್ತೆ. ನಿಮಗೆ ಇದು ಸಂಬಂಧಪಡೋದಿಲ್ಲ. ಓಕೆನಾ, ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಪ್ರಿಪರೇಷನ್ ಇರುತ್ತಲ್ಲ ಅದ್ರ ಕಡೆ ಗಮನ ಕೊಡಿ ಅಂತಾನೆ ಹೇಳ್ತಾನೆ. ಯಾಕಂದ್ರೆ ಕಾರಣ ಏನಂದ್ರೆ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಸಿಗ್ತಿರುತ್ತೆ ಯೂಟ್ಯೂಬ್ನಲ್ಲಿ ನಿಮಗೆ ಸಿಟಿಟಿಗೆ, ಕನ್ನಡದಲ್ಲಿ ಸಿಗದೇ ಇರೋದ್ರಿಂದ ವಾಟ್ ಇಸ್ ಇದು, ಏನಿದು, ಏನಕ್ಕೆ ಈ ಥರ ಬರ್ತಿದೆ ಅಬ್ಸರ್ವರ್ ಕನ್ಸಲ್ಟ್ ಹಾಗೆ ಹೀಗೆ ಅಂತ ಕೆಲವೊಂದು ಅಭ್ಯರ್ಥಿಗಳು ಗೊಂದಲ ಕೂಡ ಆಗಿರ್ತಾರೆ. ಅಥವಾ ಜನವರಿ 27ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆಯಲ್ಲ ಹಾಗೆ ಹೀಗೆ ಅಂತ ಕೇಳ್ತೀರಿ. ಸೊ ಅದು ಸಂಬಂಧ ಅಂದರೆ ಅವಾಗ ಜನವರಿ 27ನೇ ತಾರೀಕಿನ ಒಳಗಡೆ ಅಬ್ಸರ್ವರ್ ಕನ್ಸಲ್ಟ್ ಅಥವಾ ಇನ್ವಿಸಿಲೇಟರ್ ಆಗಿ ಹೋಗ್ತೇವೆ ಅಂತಕ್ಕಂಥ ಒಂದು ಸಂದರ್ಭ ಏನಿರುತ್ತಲ್ಲ, ಅವರುಗಳು ಆಯ್ಕೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಆಗಿರುತ್ತೆ ಅಷ್ಟೇ. ಇದು ಅಂದರೆ ಅಬ್ಸರ್ವೇಷನ್ಗೆ ಎಕ್ಸಾಮ್ ಹಾಲ್ನಲ್ಲಿ ಅಬ್ಸರ್ವ್ ಆಗಿ ಬರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯ ಆಗಿರುತ್ತೆ. ಅದನ್ನ ವಿನಃ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇದು. ಸೊ ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಸೊ ನಿಮಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರೆ ಕೆಲವೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಂಥ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಆಗಿರ್ಬೋದು, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಥರ ಏನಾರ ಡ್ರೆಸ್ ಕೋಡ್ ಆಗಿರ್ಬೋದು, ಬೇರೆ ಬೇರೆ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಕನ್ನಡ ವೆರಿಫಿಕೇಶನ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಕನ್ನಡದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರೆ ಆಲ್ ದ ಬೆಸ್ಟ್.